ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 50ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನು ಹೇಳುತ್ತಾನೆ, ಆ ದಿವಸಗಳಲ್ಲಿಯೋ ಆ ಕಾಲದಲ್ಲಿಯೋ ಇಸ್ರಾಯೇಲಿನ ಅಕ್ರಮವನ್ನು ಹುಡುಕಿದರೂ ಅಲ್ಲಿ ಏನೂ ಇರದು, ಯೆಹೂದದ ಪಾಪಗಳನ್ನು ಹುಡುಕಿದರೂ ಅವು ಸಿಕ್ಕುವುದಿಲ್ಲ, ಏಕೆಂದರೆ ನಾನು ಉಳಿಸುವವರನ್ನು ಮನ್ನಿಸುತ್ತೇನೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 50 ವರ್ಡ್ 20. When the time comes, no sin will be found in Israel, and no wickedness in Judea, because I will forgive those people whose live I have ಸ್ಪ್ರೆಡ್ ಇನ್ ದಿ ಲಾರ್ಡ್ ಹ್ಯಾವ್ ಸ್ಪೋಕನ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆ ದಿವಸಗಳಲ್ಲಿಯೂ ಆ ಕಾಲದಲ್ಲಿಯೂ ಇಸ್ರಾಯೇಲಿನ ಅಕ್ರಮವನ್ನು ಹುಡುಕಿದರೂ ಅಲ್ಲಿ ಏನೂ ಇರದು, ಯೆಹೂದದ ಪಾಪಗಳು ಹುಡುಕಿದರೂ ಅವು ಸಿಕ್ಕುವುದಿಲ್ಲ, ಏಕೆಂದರೆ ನಾನು ಉಳಿಸುವವರನ್ನು ಮನ್ನಿಸುತ್ತೇನೆ. ದೇವರಿಗೆ ಸ್ತೋತ್ರ. ದೇವರು ವಾಗ್ದಾನ ಮಾಡ್ತಿದ್ದಾರೆ, ಒಂದು ಕಾಲ ಬರುತ್ತೆ, ನಾನು ಆ ದಿವಸಗಳಲ್ಲಿ ಆ ಕಾಲದಲ್ಲಿಯೂ ಒಂದು ದಿವಸಗಳು ಬರಬೇಕಾದ್ರೆ ನಾನು ಆ ದಿವಸಗಳಲ್ಲಿ ಇಸ್ರಾಯೇಲ್ನಲ್ಲಿ ಅವರಲ್ಲಿ ಅಕ್ರಮಗಳೇ ಇರಬಾರ್ದು, ಅಪರಾಧಗಳೇ ಇರಬಾರ್ದು, ಹುಡುಕರು ಸಹ ಸಿಕ್ಕಬಾರ್ದು, ಆ ಥರ ನಾನು ಅವ್ರನ್ನ ಮನ್ನಿಸ್ತೇನೆ. ದೇವರಿಗೆ ಸ್ತೋತ್ರ. ಆದರೆ ಈಗೇನಾಗಿದೆ ವಾಕ್ಯ ಭಾಗದ ಸನ್ನಿವೇಶದಲ್ಲಿ ದೇವಜನರು ಸ್ವೇಚ್ಛೆಯಾಗಿ ಜೀವಿಸಿದ್ದಾರೆ. ದೇವಜನರು ಸ್ವೇಚ್ಛೆಯಾಗಿ ಜೀವಿಸಿ ದೇವರ ವಾಕ್ಯವನ್ನು, ದೇವರ ಸೇವಕರುಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ಕಡೆಗಣಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅಂದರೆ ಎಲ್ಲರೂ ಅಂತಂದರೆ ಖಂಡಿತ ಎಲ್ಲರೂ ಹಾಗೆ ಮಾಡಿಲ್ಲ. ಮಾಡಿರೋರಿಗೆ ದೇವರು ಅದಕ್ಕೆ ತಕ್ಕಂತಹ ಪ್ರತಿಫಲಗಳನ್ನ ಕೊಟ್ಟಿದ್ದಾರೆ. ಅವರವರ ತಕ್ಕಂಥ ಪ್ರತಿಫಲಗಳನ್ನ ಅವ್ರು ಹೊಂದ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಆಗ ಆ ಸನ್ನಿವೇಶದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಒಂದು ದಿವಸ ಬರುತ್ತೆ, ಆ ದಿನಗಳಲ್ಲಿ ಈ ಜನರಲ್ಲಿ, ಇಸ್ರಾಯೇಲರಲ್ಲಿ, ಯೆಹೂದ್ಯರಲ್ಲಿ ಹುಡುಕಿದರೂ ಸಹ ಅವರಲ್ಲಿ ಅಕ್ರಮಗಳಿರಲ್ಲ, ಪಾಪಗಳಿರಲ್ಲ, ಆ ಥರ ನಾನು ಅವ್ರನ್ನ ಮನ್ನಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಯಾರಾಗಿದ್ದಾರೆ ಅಂದರೆ ಸರ್ವಾಧಿಕಾರಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸರ್ವಾಧಿಕಾರಿಯಾಗಿರ್ತಕ್ಕಂಥ ದೇವರೇನು ಮಾಡ್ತಾರೆ ಅಂದರೆ ಅವರವರಿಗೆ ತಕ್ಕಂಥ ಪ್ರತಿಫಲವನ್ನು ಕೊಟ್ಟಿದ್ದಾರೆ. ಆದರೆ ಕ್ಷಮಿಸುವುದಕ್ಕೂ, ಕಟ್ಟುವುದಕ್ಕೂ, ಕೀಳುವುದಕ್ಕೂ, ಕ್ಷಮಿಸುವುದಕ್ಕೂ, ಆಶೀರ್ವದಿಸೋಕ್ಕೂ ದೇವರ ಅಧಿಕಾರವುಳ್ಳವರಾಗಿದ್ದಾರೆ. ಅಂದರೆ ಖಚಿತವಾಗಿ ಅವರು ಅಧಿಕಾರವುಳ್ಳವರಾಗಿದ್ದಾರೆ. ಸೊ ಹಾಗಾಗಿ ದೇವರು ಹೇಳ್ತಾರೆ, ಒಂದು ಕಾಲ ಬರುತ್ತೆ, ನಾನು ಅವ್ರನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತೇನೆ, ಅವ್ರನ್ನ ಮಾನಸಾಂತರಕ್ಕೆ ನಡೆಸ್ತೇನೆ, ಪುನಃ ಸ್ಥಾಪಿಸ್ತೇನೆ, ಕ್ಷಮಿಸ್ತೇನೆ, ಮನ್ನಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಏನೇ ಆಗಿರಲಿ, ಸನ್ನಿವೇಶಗಳು ಏನೇ ಆಗಿರಲಿ, ಕಾಲ ಯಾವುದೇ ಆಗಿರಲಿ, ಕಾರ್ಯಗಳು ಯಾವುದೇ ಆಗಿರಲಿ, ಆದರೆ ವಿಧೇಯತ್ವವೇ ಶ್ರೇಷ್ಠವಾದದ್ದು. ವಿಧೇಯತ್ವದ ಶ್ರೇಷ್ಠತೆ ಏನಂದರೆ ಆಶೀರ್ವಾದವಾಗಿದೆ, ಕನಿಕರ ಆಗಿದೆ, ದಯ ಆಗಿದೆ, ದೇವರ ಕೃಪೆಯಾಗಿದೆ. ಆಮೇನ್. ಹಾಗಾಗಿ ಪರಿಸ್ಥಿತಿಗಳು ಏನೇ ಆಗಿರಲಿ, ಅದರ ಆಜ್ಞೆಗಳನ್ನ ಅನುಸರಿಸಿ ನಡೀತಕ್ಕಂಥವರೇ ಆತ್ಮಗಳನ್ನ ಕಾಪಾಡಿಕೊಳ್ಳುವವರಾಗಿದ್ದಾರೆ. ಹಾಗಾಗಿ ಎಲ್ಲ ಸನ್ನಿವೇಶಗಳಲ್ಲೂ ಸಹ ನಾವು ನಂಬಿಗಸ್ತಿಕೆಯೇ, ವಿಧೇಯತ್ವವೇ ಶ್ರೇಷ್ಠವಾದ್ದಾಗಿದೆ. ಆಮೇನ್. ಹಾಗಾಗಿ ನಂಬಿಗಸ್ತರನ್ನ ವಿಧೇಯರಾಗೋಣ, ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯದ ಆಶೀರ್ವಾದಗಳನ್ನ, ರಕ್ಷಣೆಯನ್ನು ನಾವು ಹೊಂದ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನಾದ ದೇವರೇ, ಕನಿಕರಿಸುವುದಕ್ಕೂ ಅಷ್ಟು ಮಾತ್ರ ಅಲ್ಲ, ನಿನ್ನ ಕೋಪವನ್ನು ತೋರಿಸೋದಕ್ಕೂ ನೀನು ಸರ್ವಾಧಿಕಾರಿಯಾಗಿದ್ದೀಯ. ದೇವ ಎಸಪ್ಪ, ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ವಿಧೇಯತ್ವದ ಶ್ರೇಷ್ಠತೆಯೇ ಆಶೀರ್ವಾದವಾಗಿದೆ, ಕನಿಕರವಾಗಿದೆ. ನಾವು ವಿಧೇಯರಾಗಿ ನಿಮ್ಮ ಕೃಪೆಯನ್ನು, ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಕನಿಕರವನ್ನು, ನಿಮ್ಮ ದಯೆಯನ್ನು ಹೊಂದ್ಕೊಳ್ಳೋದಕ್ಕೆ ಒಪ್ಪಿಸ್ಕೊಳ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ.
ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.